ಬಿಗ್ ಬಾಸ್ ಸೀಸನ್ 13 ಬಗ್ಗೆ ಒಂದಿಷ್ಟು ಮಾಹಿತಿಗಳು ಬಂದಿದೆ. ಈಗಂತೂ ಬಿಗ್ ಬಾಸ್ಗೆ ತುಂಬ ಜನ ಕಾಯ್ತಾ ಇದ್ದೀರಾ. ಅವ್ರಿಗೆಲ್ಲ ಇದು ಸಿಹಿ ಸುದ್ದಿ. ಬಿಗ್ ಬಾಸ್ ಸೀಸನ್ 12 ಯಾವ ರೀತಿ ಮನೋರಂಜನೆ ಕೊಟ್ಟಿತ್ತು ಅಂದರೆ ಎಲ್ಲಿ ನೋಡಿದ್ರೂ ಅದರದ್ದೇ ಮಾತಾಗಿತ್ತು. ಎಲ್ಲ ಸೀಸನ್ಗಿಂತ ಸೀಸನ್ 12 ತುಂಬಾ ಹೆಸರು ಮಾಡ್ತು. ಆ ಸೀಸನ್ ಮುಗಿದ್ಮೇಲೆ ತುಂಬ ಜನಕ್ಕೆ ಬೇಜಾರಾಗಿತ್ತು, ಇನ್ನು ಕೆಲವು ತಿಂಗಳು ಇರಬೇಕಾಗಿತ್ತು ಅಂತ. ಆದರೆ ಈಗ ಬಂದಿರೋ ಸುದ್ದಿ ಪ್ರಕಾರ ಇನ್ನು 4 ತಿಂಗಳಲ್ಲಿ ಬಿಗ್ ಬಾಸ್ ಶುರು ಆಗತ್ತೆ ಅಂತ ಎಲ್ರಿಗೂ ಗೊತ್ತು. ಆದರೆ ಈ ಸತಿ ಸ್ವಲ್ಪ ಬೇಗನೆ ಶುರು ಆಗತ್ತೆ ಅಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ. ತಯಾರಿಗಳು ತುಂಬಾ ಜೋರಾಗಿದೆ. ನಮ್ಮೆಲ್ರಿಗೂ ಗೊತ್ತಿರೋಂಗೆ ಸೆಪ್ಟೆಂಬರ್ ಎಂಡಿಂಗಲ್ಲಿ ಶುರು ಆಗತ್ತೆ ಬಿಗ್ ಬಾಸು. ಆದರೆ ಈ ಸತಿ ಸೆಪ್ಟೆಂಬರ್ ಮೊದಲನೇ ವಾರನೇ ಬಿಗ್ ಬಾಸು ಶುರು ಆಗತ್ತೆ. ಈ ರೀತಿ ಒಂದು ಸುದ್ದಿ ಬಂದಿದೆ. ಆದರೆ ಈಗ ಎಲ್ರಿಗೂ ಒಂದು ಪ್ರಶ್ನೆ ಇರೋದು, ಸುದೀಪ್ ಅವರೇ ಈ ಸತಿ ನಡೆಸ್ಕೊಡ್ತಾರಾ ಅಂತ. ಇನ್ನು ಮುಂದೆ 4 ಸೀಸನ್ನು ಸುದೀಪ್ ಅವರೇ ನಡೆಸ್ಕೊಡ್ತಾರೆ ಅಂತ ಕೇಳಿ ಬರ್ತಿದೆ. ಈ ಒಂದು ಸುದ್ದಿ ಎಷ್ಟೋ ಜನಕ್ಕೆ ಖುಷಿ ತಂದು ಕೊಟ್ಟಿರುತ್ತೆ. ಯಾಕಂದರೆ ಸುದೀಪ್ ಅವರು ಬಿಗ್ ಬಾಸ್ ನಡೆಸ್ಕೊಡ್ತಾರೆ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಮತ್ತು ಸುದೀಪ್ ಅವರು ಬಿಗ್ ಬಾಸು 12 ಸೀಸನ್ ನಡೆಸ್ಕೊಟ್ಟಿದ್ದಾರೆ. ಇದರಿಂದ ಸುದೀಪ್ ಅವ್ರಿಗೆ ಯಾವ ರೀತಿ ನಡೆಸ್ಕೊಡ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತುಂಬಾ ಕಲ್ತಿರ್ತಾರೆ. ಸುದೀಪ್ ಅವರೇ ಬಿಗ್ ಬಾಸ್ಗೆ ಸೂಕ್ತವಾದ ವ್ಯಕ್ತಿ. ಇಷ್ಟು ಸೀಸನ್ ನಡೆಸ್ಕೊಟ್ಟಿರೋ ಸುದೀಪ್ ಅವರೇ ಕೆಲವು ಕಡೆ ಎಡವಿದ್ದಾರೆ. ಜನಗಳಿಂದ ಕೆಲವೊಂದು ಭಿನ್ನಾಭಿಪ್ರಾಯ ಬಂದಿತ್ತು. ಅದರಲ್ಲಿ ಬೇರೆ ಯಾರಾದರೂ ನಡೆಸ್ಕೊಟ್ರೆ ತುಂಬಾ ಕಷ್ಟ ಆಗತ್ತೆ. ಬಿಗ್ ಬಾಸ್ ಸೀಸನ್ 12 ತುಂಬಾ ಹೆಸರು ಮಾಡ್ತು. ಬಿಗ್ ಬಾಸ್ 13 ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಬರಬೇಕು ಅಂತೇಳಿ ತುಂಬಾ ತಯಾರಿಗಳು ನಡೆಸ್ತಿರ್ತಾರೆ. ಕಂಟೆಸ್ಟೆಂಟ್ ಹುಡ್ಕೋದು ತುಂಬಾ ಕಷ್ಟ. ಈ ಸಲಿನೂ ಅದೇ ರೀತಿ ರಿಯಾಲಿಟಿ ಶೋ ಇಂದ ಒಬ್ಬರನ್ನ, ಯೂಟ್ಯೂಬರ್ ಇಂದ ಒಬ್ಬರನ್ನ, ಯಾರಾದರೂ ಹಳ್ಳಿ ಪ್ರತಿಭೆನ, ಇದೇ ಥರ ಎಲ್ಲ ವಿಭಾಗದಲ್ಲೂ ಒಬ್ಬೊಬ್ಬರನ್ನ ಕರೆಸ್ತಾರೆ. ಆದರೆ ಈ ಸಲ ಯಾರು ಬರ್ತಾರೆ ಅಂತ ಕಾದು ನೋಡೋಣ. ಅದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ತೀನಿ. ಬಿಗ್ ಬಾಸ್ ಸೀಸನ್ 13 ನಿಮಗೆ ಯಾರು ನೋಡಬೇಕು ಅಂತ ಇಷ್ಟಪಡ್ತಿದ್ದೀರಾ ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.